ನಮಸ್ಕಾರ. ಇದು ದಿಢೀರ್ ಕಷಾಯ. ಯಾವುದೇ ಕಷಾಯದ ಪುಡಿ ಮಾಡಿಟ್ಕೊಳ್ಳೋದು ಬೇಡ. ಕಷಾಯ ಬೇಕು ಅಂದ ತಕ್ಷಣ ಮನೇಲಿರೋ ಪುಡಿಗಳನ್ನೇ ಹಾಕಿ ಕಷಾಯ ಮಾಡೋದು. ಬನ್ನಿ ಈಗ ಕಷಾಯ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ಕಷಾಯ ಅಂತ ಕರೆಸ್ಕೊಳ್ಳೋದೆ ಕಾಳುಮೆಣಸು ಮತ್ತು ಶುಂಠಿ ಹಾಕಿರೋದ್ರಿಂದ. ನಾನಿಲ್ಲಿ ಅರ್ಧ ಇಂಚು ಹಸಿ ಶುಂಠಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ. ಹಾಗೆ ಸ್ವಲ್ಪ ಜಜ್ಜೋಣ. ಹೀಗೆ ಜಜ್ಜೋದ್ರಿಂದ ರಸ ಚೆನ್ನಾಗಿ ಬಿಡುತ್ತೆ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. 1 ಲೋಟದಷ್ಟು ನೀರನ್ನು ಹಾಕೋಣ. ಹಾಗೆ ಜಜ್ಜಿರುವ ಶುಂಠಿ ಹಾಕೋಣ. 1 ಸ್ಪೂನು ಬೆಲ್ಲ ಹಾಕೋಣ. ನಾನಿಲ್ಲಿ ಡಬ್ಬದ ಬೆಲ್ಲವನ್ನೇ ಉಪಯೋಗಿಸೋದು. ಅದು ರುಚಿ ಕೊಡುತ್ತೆ. ಹಾಗೆ ಕಷಾಯ ಸ್ವಲ್ಪ ದಪ್ಪ ಬರೋ ಹಾಗೆ ಮಾಡುತ್ತೆ. ಈಗ 1/4 ಸ್ಪೂನು ಕೊತ್ತಂಬರಿ ಪುಡಿ, 1/4 ಸ್ಪೂನು ಜೀರಿಗೆ ಪುಡಿ, ಹಾಗೆ 1/4 ಸ್ಪೂನು ಕಾಳುಮೆಣಸಿನ್ಕಾಯಿ ಪೌಡ್ರ್ ಹಾಕೋಣ. ನೀವು ಬೇಕಾದ್ರೆ ಸ್ವಲ್ಪ ಖಾರಕ್ಕೆ ಜಾಸ್ತಿ ಹಾಕ್ಬೋದು. ಹಾಗೆ ಈ ಕಷಾಯಕ್ಕೊಂದು ಪರಿಮಳ ಕೊಡೋದು ಏಲಕ್ಕಿ ಪುಡಿ. ನಾನಿಲ್ಲಿ ಚಿಟಿಕೆ ಆಗೋಷ್ಟು ಹಾಕ್ತೀನಿ. ಈಗ ಒಂದು ಸರಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡೋಣ. ಹಾಗೆ ಕುದಿಯೋಕ್ಕೆ ಬಿಡೋಣ. ಯಾವಾಗಲೂ ಕಷಾಯ ಅಂದ ತಕ್ಷಣ ಕಾಳುಮೆಣಸು ಮತ್ತು ಶುಂಠಿ ಮಾತ್ರ ಹಾಕೋಲ್ಲ. ಅದು ಸ್ವಲ್ಪ ದೇಹಕ್ಕೆ ಉಷ್ಣ ಅಂತಾರೆ. ಅದಕ್ಕೆ ತಂಪಿಗೆ ಜೀರಿಗೆ ಮತ್ತು ಕೊತ್ತಂಬರಿನ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಏಲಕ್ಕಿ ಪುಡಿ ಹಾಕೋದು ಅಂದರೆ ಜೀರ್ಣಕಾರಿ ಅಂತ. ಈಗ ನೋಡಿ ಕಷಾಯ ಸ್ವಲ್ಪ ಕುದೀತಾ ಬಂತು. ಹೀಗೆ ಒಂದು ಕುದಿ ಬಂದಮೇಲೆ ಕಷಾಯವನ್ನು ಸ್ವಲ್ಪ ಬತ್ತಕ್ಕೆ ಬಿಡಬೇಕು. 1 ಲೋಟ ಕಷಾಯಕ್ಕಿಟ್ಟಿದ್ದು 3/4 ಲೋಟ ಬರಬೇಕು. ಆಗಲೇ ಕಷಾಯದ ರುಚಿ ಬರೋದು. ಕಷಾಯ ಕುದ್ದಾಯಿತು. ಈಗ ಸೋಸೋ ಬಟ್ಲಲ್ಲಿ ಸೋಸೋಣ. ಕಷಾಯ ಯಾವಾಗಲೂ ಸೋಸಿ ಕುಡಿಬೇಕು. ಇಲ್ಲ ಅಂದರೆ ಅದು ಗಸಿಯೆಲ್ಲ ಕಷಾಯ ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಬಿಡುತ್ತೆ. ಈಗ ಸೋಸಾಯ್ತು. ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ 1/4 ಲೋಟದಷ್ಟು ತಂಬಾಲು ಹಾಕ್ತೀನಿ. ತಂಬಾಲು ಅಂದರೆ ಹಾಲನ್ನು ಕಾಯಿಸದೆ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡೋದು. ಆಗ ಸ್ವಲ್ಪ ದಪ್ಪ ಕೆನೆಗಟ್ಟಿಬಿಡುತ್ತೆ. ಅದು ಕಷಾಯಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಕಾಯಿಸಿದ ಹಾಲು ಯಾವಾಗಲೂ ರುಚಿ ಕೊಡಲ್ಲ. ಹಾಗೆ ನೀರಾಗಿಬಿಡುತ್ತೆ ಕಷಾಯ. ಈಗ ಹಾಲು ಸ್ವಲ್ಪ ಚೆನ್ನಾಗಿ ಕಾಯಲಿ. ಪ್ರತಿದಿನ ರಾತ್ರಿ ಊಟ ಆದಮೇಲೆ ಕಷಾಯ ಕುಡಿಬೇಕು. ಅದು ಜೀರ್ಣಶಕ್ತಿಗೆ ತುಂಬ ಸಹಕಾರಿ. ಈಗ ನೋಡಿ ಹಾಲು ಕಾದು ಕೆನೆ ಗಟ್ಟಿದೆ. ಈಗ ಸೋಸಿರುವ ಕಷಾಯವನ್ನು ಹಾಕೋಣ. ಹಾಗೆ 1 ನಿಮಿಷ ಒಲೆ ಮೇಲೆ ಇಟ್ಬಿಡೋಣ. ಸ್ವಲ್ಪ ಬಿಸಿ ಆಗಬೇಕು. ಕಷಾಯ ಯಾವಾಗಲೂ ಕುಡಿಬೇಕಾದ್ರೆ ನೊರೆ ಬಂದರೆ ತುಂಬ ಟೇಸ್ಟು. 2 ಸರಿ ಹೀಗೆ ಲೋಟದಲ್ಲಿ ಹಾಕೋಣ. ಕಷಾಯ ರೆಡಿ ಆಯಿತು. ಯಾವಾಗಲೂ ತುಂಬ ಬಿಸಿ ಬಿಸಿ ಕಷಾಯವನ್ನು ಕುಡಿಬೇಕು. ಆಗ ಅದರ ಪರಿಣಾಮ ಜಾಸ್ತಿ. ಈಗ ಕಷಾಯ ರೆಡಿ ಆಯಿತು. ಯಾವಾಗಲೂ ಏನು ಕಷಾಯದ ಪುಡಿನ ಮನೇಲಿ ಮಾಡಿಟ್ಕೋಬೇಕು ಅಂತೇನಿಲ್ಲ. ಬೇಕಾದಾಗ ಮನೇಲಿರುವ ಸಾಮಗ್ರಿಗಳನ್ನೇ ಉಪಯೋಗಿಸಿ ದಿಢೀರಂತ ಸರಳವಾಗಿ ಕಷಾಯ ಮಾಡಿಬಿಡ್ಬೋದು. ನೋಡಿದ್ರಲ್ಲ ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.